ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಹಿಂದಿನ ಟಾಪಿಕ್ ಬಂದು ಮೇ ಬಿ ನೀವು ವಿಡಿಯೋದಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ, ಟೊಮೊಟೊ ಬಗ್ಗೆ ಇದೆ. ಸೊ ಎಷ್ಟು ದಿನ ಆಗಿದೆ ಏನು ಅಂತೇಳ್ಬಿಟ್ಟು ನಾನು ಹೇಳೋದು ಬೇಡ. ಇದು ಯಾಕಂತ ಹೇಳಿದ್ರೆ ನನ್ನ ಫಾರ್ಮ್ ಅಲ್ಲ, ನಮ್ಮ ಬಾಲ್ಯದ ಸ್ನೇಹಿತರ ಫಾರ್ಮು. ಸೊ ಅವ್ರ ಹತ್ರನೇ ಎಲ್ಲ ತಿಳ್ಕೊಳ್ಳೋಣ ನಾವು. ಸೊ ಇವಾಗೇನಪ್ಪ ಅಂತ ಹೇಳಿದ್ರೆ, ಇಷ್ಟೊತ್ತು ಅವರು ಸ್ಪ್ರೇ ಮಾಡ್ತಿದ್ರು. ಸ್ಪ್ರೇ ಮಾಡಿದ ರೀಸನ್ ಇವತ್ತೇನಂತ ಹೇಳಿದ್ರೆ, ಈಗ ಸತತವಾಗಿ ಒಂದು ವಾರದಲ್ಲಿ ಒಂದು 4 ದಿನ ಮಳೆ ಬಿತ್ತು. ಈ ಮಳೆ ಬಿದ್ದ ಕಾರಣ ಸ್ವಲ್ಪ ರೋಗ ಏನಾದರೂ ಬರುತ್ತೆ ಅನ್ನೋ ಚಾನ್ಸಸ್ ಇರುತ್ತೆ ಅಂತ ಅದಕ್ಕೆ ಏನು ಬೇಕೋ ಶಿಲೀಂಧ್ರನಾಶಕ ಫಂಗಿಸೈಡ್ನ ಸ್ಪ್ರೇ ಮಾಡ್ತಾಯಿದ್ದಾರೆ. ಸ್ಪ್ರೇ ಮಾಡಿ ಉಳಿದಿರೋದನ್ನು ಸುಮ್ಮನೆ ಹಂಗೆ ಲೈಟಾಗಿ ಡಬಲ್ ಟ್ಯಾಪ್ ಮಾಡ್ತಿದ್ದಾರೆ ಅಷ್ಟೇ. ಸೊ ಅವ್ರನ್ನೇ ಮಾತಾಡಿಸಿ ಈಗ ಏನೇನು ಮಾಡಿದ್ದಾರೆ ಇದಕ್ಕೆ, ಸೊ ಎಷ್ಟು ದಿನ ಆಗಿದೆ, ಯಾವ ವೆರೈಟಿ, ಎಷ್ಟು ಲ್ಯಾಂಡ್ ಇದೆ, ಎಷ್ಟು ಸಸಿ ಹಾಕಿದ್ದಾರೆ, ಸೊ ಇದನ್ನೆಲ್ಲ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸೊ ಈ ಮಾಹಿತಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಆ ವಿಡಿಯೋ ಆದಷ್ಟು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಷ್ಟು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸು ಇಷ್ಟ ಆಗಿದ್ದರೆ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಿಳಿದಿರೋ ರೈತರಿಗೆ ತಿಳಿಸಿ. ಸ್ನೇಹಿತರೆ ಬನ್ನಿ, ಈಗ ಫಾರ್ಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋಣ. ಅವ್ರ ಹತ್ರ ಏನೇನು ಯಾವ್ಯಾವುದು ಮಾಹಿತಿ ಎಲ್ಲ ತಿಳ್ಕೊಳ್ಳೋಣ, ಮೇಂಟೆನೆನ್ಸ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದೇನೆಲ್ಲ ಈಗ ತಿಳ್ಕೊಳ್ಳೋಣ. ಸೊ ಇದು ಫ್ಲ್ಯಾಟು, ಇದು ಅವ್ರದ್ದೇನೆ. ಇದು ಬ್ರಕೋಲಿ ಅಂತಾರೆ, ಹಸಿರು ಕೋಸು. ಸೊ ಇದರಲ್ಲಿ ಇದು ನಾಟಿ ಮಾಡಿ 3 ದಿನ ಆಗಿದೆ. ಸೊ ಇದ್ರ ಬಗ್ಗೆ ಬೇಡ, ಇವಾಗ ಬಂದಿರೋದು ಮೈನ್ ಟಾಪಿಕ್ಗೆ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ ಈಗ ರೈತರನ್ನ ಇಂಟ್ರಡ್ಯೂಸ್ ಮಾಡ್ಕೊಳೋ ಟೈಮು. ಪಾಪ ಅವರು ಮುದ್ದೊಡ್ದು ಇಷ್ಟೊತ್ತು ಬಿಸಿಲಾಗ ಬಾಧೆ ಬಿದ್ದವ್ರೆ. ಪಾಪ ಸೆಕೆ ಎಲ್ಲ ಒರೆಸ್ಕೊತಾರೆ, ಬೇಜಾರು ಮಾಡ್ಕೊಂಬಿಡ್ರಿ. ಸೊ ಇವ್ರ ಬಗ್ಗೆ ಇವ್ರನ್ನ ಕೇಳ್ತಿಕೊಳ್ಳೋಣ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಲೌಡ ಪೇಸ್ ಪರವಾಗಿಲ್ಲ, ಜೋರ. ಕೋಲಾರ ಜಿಲ್ಲೆ ಮಾಲೂರು. ಇವ್ರು ನಮ್ಮ ಫ್ರೆಂಡೇ. ನಾನು ಆಗಲೇ ಹೇಳ್ದಂಗೆ ಇವರು ಬಾಲ್ಯ ಸ್ನೇಹಿತರೆ. LKG UKG ಇಂದ ಆಲ್ಮೋಸ್ಟ್ 7th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಒಟ್ಟಿಗೆ ಓದಿದ್ದು. ಸೊ ಅವರು ಅಗ್ರಿಕಲ್ಚರ್ ಫೀಲ್ಡ್ಗೆ ಬಂದುಬಿಟ್ಟಿದ್ದಾರೆ. ನಾನು ನಂದು ಓದು ಮುಗಿಸ್ಕೊಂಡು ಕೆಲಸ ಮಾಡಿ ಅಗ್ರಿಕಲ್ಚರ್ ಫೀಲ್ಡ್ಗೆ ಬಂದೆ. ಸೊ ಇವತ್ತಿನ ಟಾಪಿಕಲ್ಲಿ ಮೈನು ಏನಪ್ಪ ಅಂತೇಳಿದ್ರೆ, ಇನ್ನು ಈ ಟೊಮೊಟೊ ಗಿಡನ ನೀವು ನೀಟಾಗಿ ಗಮನಿಸ್ಕೊಳ್ಳಿ. ಫ್ಲವರಿಂಗ್ ಆಗಿದೆ, ಇನ್ನು ಎಷ್ಟು ದಿನ ಆಗಿದೆ, ಯಾವ ತಳ್ಳಿ ಅಂತೆಲ್ಲ ತಿಳ್ಕೊಳ್ಳೋಣ. ಮಂಜುನಾಥ್ ಅವರೇ, ಸೊ ನಾನು ಕ್ಯಾಶುವಲ್ಲಾಗಿ ಮಾತಾಡ್ಸೋಕ್ಕಾಗಲ್ಲ ನಿಮ್ಮನ್ನು. ಫ್ರೆಂಡ್ ಥರ ಈಗ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ, ರೆಸ್ಪೆಕ್ಟ್ ಇರುತ್ತೆ ದಯವಿಟ್ಟು. ಸೊ ಇದು ತಳಿ ಬಂದು ಇದು ಸೀಡಾ ಅಥವಾ ನಾಟಿನ ಮಂಜುನಾಥ್ ಅವರು? ತಳಿ 6242 ಸೀಡ್ಸ್. 35 ದಿವಸ ಆಗಿದೆ. 35 ದಿವಸ ಸ್ನೇಹಿತರೆ. ಈ ಗಿಡಕ್ಕೆ ನೀವು ಫ್ಲವರಿಂಗ್ ಎಲ್ಲ ನೋಡೋದಾದರೆ ಮತ್ತು ಗಿಡ ಕ್ಲಾರಿಟಿ ನೋಡೋದಾದರೆ ಗಮನಿಸ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು. ಸೊ ಇದು ಎಷ್ಟು ಲ್ಯಾಂಡ್ ಹಾಕಿದ್ದೀರಾ ಮಂಜುನಾಥ್ ಅವರ? ನಾನು ಕಡಿಮೆನೇ ಹಾಕಿರೋದು, ಒಂದು ಅರ್ಧ ಎಕರೆ ಬರ್ತೈತೆ. ಅರ್ಧ ಎಕರೆಗೆ ಸಾಕು ಅಂದ್ಬಿಟ್ಟು ಇಷ್ಟೇ ಉಣಿದು, ಇನ್ನೂ 10 ಕಡೆ ಬ್ರಕೋಲಿ ಉಣಿದ್ದೀನಿ. ಅದು ನಾನು ಆಲ್ರೆಡಿ ತೋರಿಸಿದ್ದೇನಲ್ಲ ಸ್ನೇಹಿತರೆ, ಅದು ಬ್ರಕೋಲಿ 3 ದಿನ ಆಗಿದೆ ನಾಟಿ ಮಾಡಿ, ನೀರು ಹರಿತಾ ಇದೆ. ಸೊ ಸರ್ ಈಗ ಇದು 6242 ಸೀಡ್ಸ್ ಟೊಮೊಟೊ. ಮತ್ತು ಇದಕ್ಕೆ ಬೇಸಿಕ್ಕಾಗಿ ನೀವು ಪ್ರಿಪ್ರೇಷನ್ಸ್, ಲ್ಯಾಂಡ್ ಪ್ರಿಪ್ರೇಷನ್ ಅಂತ ಬಂದಾಗ ಏನೇನು ಗೊಬ್ಬರ ಕೊಟ್ಟಿದ್ದೀರಾ ಇಲ್ಲಿವರೆಗೂ? ಅಲ್ಲ ಸ್ಟಾರ್ಟಿಂಗಲ್ಲಿ ತಿಪ್ಪೆ ಗೊಬ್ಬರ ಮತ್ತು ಮೂಟೆ ಗೊಬ್ಬರಗಳು ಯಾವ್ದು ಬಳಕೆ ಮಾಡಿದರೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀರಾ ಅರ್ಧ ಎಕರೆಗೆ ಅಂತ ಹೇಳ್ತೀರಾ? ಇದಕ್ಕೆ ನಾನು 3 ಟ್ಯಾಕ್ಟ್ರಿ ಗೊಬ್ಬರ ಹೊಡೆದಿದ್ದೀನಿ, ನಾಟಿ ಗೊಬ್ಬರ. 3 ಟ್ಯಾಕ್ಟ್ರಿ ನಾಟಿ ಗೊಬ್ಬರ, ನಂತರ DAP 26 ಮತ್ತು ಇನ್ನೂ ಏನೇನೋ ಸಿಗುತ್ತೆ ಹಿಂಡಿ, ಅದೆಲ್ಲ ಹಾಕಿ ಮಲ್ಚಿಂಗ್ ಮಾಡಿ ನೋಡಿ. ಮಲ್ಚಿಂಗ್ ಪೇಪರ್ ಹಾಕಿದ್ದೀನಿ. ಓಕೆ, ಮಲ್ಚಿಂಗ್ ಪೇಪರು ಯಾವ್ದು ಹಾಕಿದ್ದೀರಾ ನೋಡಿ, ನೀವೇ ನೋಡಿ. ಮಲ್ಚ್ ಇಂಡಿಯಾ ಸ್ನೇಹಿತರೆ, ನಾನು ಬಳಕೆ ಮಾಡೋವಂಥ ಕಂಪ್ನಿನೇ ಸ್ನೇಹಿತರೆ ಇದು, ಮಲ್ಚ್ ಇಂಡಿಯಾ. ನಿಮಗೆ ಕಂಪ್ನಿ ನೇಮ್ ಬೇಕಾದರೆ ನೀವಿಲ್ಲಿ ಗಮನಿಸ್ಬೋದು. ಇದು ಸಿನ್ಸ್ 2009 ಅಂದರೆ 2009ರಿಂದ ಚಾಲ್ತಿಯಲ್ಲಿರುವಂಥ ಕಂಪ್ನಿ. ಓಕೆ, ಒಂದು 3 ಬೆಳೆಗೆ ನಾನು ಮಾಡಿದ್ದೀನಿ, ಇದರಲ್ಲಿ ಏನು ತೊಂದರೆ ಇಲ್ಲ. ಅಟ್ಲೀಸ್ಟ್ 2 ಬೆಳೆಗೆ ಕನ್ಫರ್ಮ್ ಆಗಿ ಬರುತ್ತೆ ಸ್ನೇಹಿತರೆ. ಇದು ಪೇಪರ್ ಇದಾಯಿತು. ಸರಿ ಸರ್, ಈಗ ಎಷ್ಟು ಸಸಿ ಹಾಕಿದ್ದೀರಾ ಸರ್? ಇದು 3200 ನಾರು ಇಡ್ಸೈತೆ. 3200. ಓಕೆ, ಇನ್ನು ಅದರಲ್ಲಿ ಒಂದು 200 ನಾರು ಮೇ ಬಿ ಹೋಗಿರೋವಂಥದ್ದು ಎಲ್ಲ ಲೆಕ್ಕ ಹಾಕ್ಕೊಂಡ್ರೆ ಒಂದು 200 ನಾರು ಬಿಟ್ರೂ ಒಂದು 3000 ಸಸಿ ಇದೆ. ಓಕೆ, ಇದಾದಮೇಲೆ ಈಗ ಇನ್ನು ಇದಕ್ಕೆ ಬರಬಹುದಾದಂಥ ತೊಂದರೆಗಳು ಏನೇನಿರುತ್ತೆ, ಏನಾದರೂ ಹೇಳೋಕ್ಕಾಗುತ್ತಾ? ಮೊನ್ನೆ
ನಮ್ಗೆ ಭಯಂಕರವಾದ ಮಳೆ ಬಿದ್ದೈತೆ, ಹ್ಞೂ ಆದರೆ ನೀರು ನಿಂತಿಲ್ಲ. ಇದು ವಾಟ ಇರೋದಕ್ಕೆ ಹೋಗ್ಬಿಡುತ್ತೆ ನೀರು. ನೀರೆಲ್ಲ ಹೊರಗಡೆ ಹೋಗೋ ರೀತಿ ತೆಗೆದು ಬಿಟ್ಟಿದ್ದೀರಾ? ಹೋಗ್ಬಿಟ್ಟಿದೆ. ನೋಡಿ ಈ ಕಡೆನೂ ನಾನು ನಾರು ಉಣ್ಬೇಕಾಗಿತ್ತು, ನಾನು ಉಣಿಲ್ಲ, ಬ್ರಕ್ಕಲ್ಲಿ ಉಣಿದ್ದೀನಿ. ಸಾಕು ಅಂದ್ಬಿಟ್ಟು. ನೋಡಿ. ಸೊ ಓಕೆ ಸ್ನೇಹಿತರೆ, ಇದಿಷ್ಟು ರೈತರಿಂದ ಸಿಕ್ಕಿರೋಂಥ ಮಾಹಿತಿ. ಇನ್ನು ಇದಕ್ಕೆ ಮೇಲೆ ನಾನು ಮಾಹಿತಿ ಕೊಡೋದಾದರೆ ಇನ್ನು ನೆಕ್ಸ್ಟು ನನ್ನ ಮಾಹಿತಿ ತಗೊಳ್ರಿ. ನಮ್ಮ ಫ್ರೆಂಡ್ ತೋಟ ಅಂತೇಳ್ಬಿಟ್ಟು ನಾನು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ, ಬೇರೆಯವ್ರದ್ದಾಗಿದ್ರೆ ನಾನು ಮಾಡ್ತಿರ್ಲಿಲ್ಲ. ಸೊ ಸ್ನೇಹಿತರೆ, ಈಗ ಏನಪ್ಪ ಅಂತ ಹೇಳಿದ್ರೆ, ಈಗ 35 ದಿನದ ಗಿಡದ ಬಗ್ಗೆ ಸೊ ಬೇಸಿಕ್ಕು ಥಿಂಗ್ಸ್ ಏನೇನು ಬೇಕು ಎಲ್ಲ ಹೇಳಿದ್ದಾರೆ ನಮ್ಮ ಮಂಜುನಾಥ್ ಅವರು. ಇನ್ನು ಇದರಲ್ಲಿ ಬರುವಂಥ ಮೈನ್ ತೊಂದರೆಗಳು ಯಾವ್ಯಾವ ರೀತಿ ಬರುತ್ತೆ ಅನ್ನೋದು ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಈಗ ಇದರಲ್ಲಿ ನೋಡೋದಾದರೆ ಲೀಫ್ ಕರ್ಲ್ ವೈರಸ್ಸು ಅನ್ನೋ ಪ್ರಾಬ್ಲಮ್ಮು ಎಲ್ಲೋ ಕೆಲವೊಂದು ಗಿಡದಲ್ಲಿ ಇದೆ ಸ್ನೇಹಿತರೆ. ಸೊ ಆ ಗಿಡನ ನೀಟಾಗಿ ನೋಡಿಕೊಂಡು ಅದನ್ನು ಮೇಂಟೈನ್ ಮಾಡಬೇಕು. ಸೊ ಅದು ಒಂದು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಗಿಡ ಇದೇ ರೀತಿ ಮೇಂಟೈನ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಇಳುವರಿ ಈಲ್ಡ್ ಅನ್ನೋದೇನಿದೆ ಅದು ನಾವು ತಗೋಬೋದು. ನಾನು ಲೀಫ್ ಕರ್ಲ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಅದು ಒಂದನ್ನು ಹತೋಟಿಯಲ್ಲಿ ಇಟ್ಕೊಬೇಕು ಮೈನ್ ಸ್ನೇಹಿತರೆ. ಇಲ್ಲಿ ಗಮನಿಸ್ತಿರ್ಬೋದು ನೋಡಿ, ಇಲ್ಲಿ ನಮ್ಮ ಮಂಜುನಾಥ್ ಅವರೇ ತೋರಿಸ್ತಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಅಪ್ಪ ಇದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ ಲೀಫ್ ಕರ್ಲು ಎಲೆ ಎಲ್ಲ ಸುಳ್ಳಿ ರೋಗ ಬಂದುಬಿಡ್ತದೆ, ಮತ್ತು ಅದರಲ್ಲಿ ಏನಾಗೋ ಅಷ್ಟೊಂದು ಈಲ್ಡು ಅಥವಾ ಕಾಯಿ ನೆಟ್ಟಿಗೆ ಫಿನಿಶಿಂಗು ಬರೋದಿಲ್ಲ. ಆದರೆ ಔಷಧಿ ಬಿದ್ದು ಸ್ವಲ್ಪ ತೇರುಗಡೆ ಆಗಿರೋದ್ರಿಂದ ಚಿಗುರು ಈಗ ಓಪನ್ ಆಗ್ತಿದೆ. ಮೇ ಬಿ ಅದೇನಾದರೂ ಚೆನ್ನಾಗಾದರೆ ಇಟ್ಕೊಳ್ಳೋದು, ಇಲ್ಲಾಂದರೆ ಒಂದು ಗಿಡ ತಾನೇ ತೆಗೆದು ಬಿಸಾಕೋದು ಹೊರಗಡೆಗೆ. ಸೊ ಈ ರೀತಿ ನೋಡ್ಕೊಬೇಕು. ಇದು ಲೀಫ್ ಕರ್ಲ್ ಆಯಿತು. ಇನ್ನು ಇದರಲ್ಲಿ ಹುಡ್ಕೋದಾದರೆ ಟಾಸ್ಪೋ ವೈರಸ್ ಅನ್ನೋದು ಏನು ಕಾಣೆ ಸ್ನೇಹಿತರೆ. ಟಾಸ್ಪೋ ವೈರಸ್ ಬಂದರೆ ಅದಕ್ಕೆ ಯಾವುದೇ ರೀತಿಯಾದ ಔಷಧಿಗಳಿಲ್ಲ. ಸೊ ಇದೊಂದು ಓಕೆ. ಮತ್ತು ಲೀಫ್ ಕರ್ಲ್ ಮಾತ್ರ ಈ ತೋಟ ಎಲ್ಲ ಹುಡುಕಿದಾಗ ಒಂದು 10 ಗಿಡ ಸಿಗ್ಬೋದು ಸ್ನೇಹಿತರೆ. ಸೊ ಮುಂಜಾಗ್ರತಾ ಕ್ರಮವಾಗಿ ಅದನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ತುಂಬ ಉತ್ತಮ ಸ್ನೇಹಿತರೆ. ಸೊ ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ, ಚೆಂಡು ಗಿಡ ಏನಕ್ಕೆ ಹಾಕಿರೋದು ಅಲ್ಲಲ್ಲಿ ನೀವು? ಇದು ಆ ಕಡೆಗೆ ಇದೆಯಲ್ಲ, ಆ ಕಡೆ ಲೈನಲ್ಲೆಲ್ಲ ಇದೆ. ಇದು ಬಂದು ಗಿಡಕ್ಕೆ ಎಲ್ಲೋ ಕಾಣಿಸಿದ್ರೆ ಈ ಹುಳು ಕಡಿಮೆ ಬೀಳ್ತೈತೆ ರೈತರಿಗೆ. ಈ ಥ್ರಿಪ್ಸು ಇಂಥವೆಲ್ಲ ಕಡಿಮೆ ಇರುತ್ತಲ್ವ, ಅದು ಹಾಕ್ಕೊಂಡ್ರೆ ವೈರಸ್ ಕಡಿಮೆ ಆಗೋದಕ್ಕೆ ಕಾರಣ ಅದೆಲ್ಲ ಅಟ್ರಾಕ್ಟ್ ಆಗಿ ಅದರಲ್ಲಿ ಕೂತ್ಕೊಂತಂದರೆ ಟೊಮೊಟೊ ಗಿಡ ಸೇಫ್ ಆಗಿರುತ್ತೆ ಅಂತ. ಕರೆಕ್ಟ್ ಅಲ್ವಾ? ಓಕೆ, ನೀವು ಒಂದೊಂದು ಐಡಿಯಾಗಳು ಮಾಡ್ತಾ ಇರ್ತೀರ ರೈತರು. ಮತ್ತು ನೋಡ್ತಿರ್ಬೋದು ಸ್ನೇಹಿತರೆ, ಇದು ಕಡ್ಡಿಗಳು ಬಂದು ಹೊಸ ಕಡ್ಡಿ ಹಾಕ್ಸಿದ್ದಾರೆ. ಸೊ ಅದಕ್ಕೆ ಸಿಂಗಲ್ ರೋ ಮಾಡಿದ್ದಾರೆ ಇವರು, ಡಬಲ್ ಮಾಡಲಿಲ್ಲ. ನೀಟಾಗಿ ಇದನ್ನೇ ಗಟ್ಟಿಯಾಗಿ ಕಟ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಸಿಂಗಲ್ಲೇ ಮಾಡಿರೋದು. ಅದೇ ನಾನು ಇಲ್ಲಿ ನೋಡ್ತಿರ್ಬೋದು ಮಾರಿಗೋಲ್ಡ್ ಗಿಡ ಏನಿದೆ ಇಲ್ಲಿ ನೋಡ್ತಿರ್ಬೋದು, ಗಮನಿಸಿರ್ಬೋದು. ಈ ಪ್ರತಿ ಲೈನಲ್ಲೂ ಒಂದೊಂದು ಕಡೆ ಹಾಕಿಬಿಟ್ಟಿದ್ದಾರೆ. ಸೊ ಇದರಿಂದ ಏನಪ್ಪ ಅಂತ ಹೇಳಿದ್ರೆ ಥ್ರಿಪ್ಸ್ ಎಲ್ಲ ಒಂದು ಸ್ವಲ್ಪ ಬರೋವಂಥ ವೈಟ್ ಫ್ಲೈ ಇಂಥವೆಲ್ಲ ಇದಕ್ಕೆ ಅಟ್ರಾಕ್ಟ್ ಆಗಿ ಬಂದು ಈ ಗಿಡದಲ್ಲಿ ತುಂಬಿಕೊಂಡಾಗ ನಮಗೇನಿದೆ ಟೊಮೊಟೊ ಬೆಳೆ ಏನಿದೆ ಸ್ವಲ್ಪ ಏನೋ ತೊಂದರೆ ಇಲ್ದಿರ ಇರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಹಾಕಿದ್ದಾರೆ. ಸೊ ಮತ್ತು ಮಂಜುನಾಥ್ ಅವರೇ, ಮತ್ತು ಫಸ್ಟ್ ಕಟ್ಟು ಎಷ್ಟು ಅಡಿಗೆ ಹಾಕಿದ್ದೀರಾ? 1.5 ಅಡಿಗೆ ತಂಗೋಸ್ ಹಾಕಿದ್ದೀನಿ. ತಂಗೋಸು ಓಕೆ. ಇದು ಮಾಮೂಲಿ ಪ್ಲಾಸ್ಟಿಕ್ ಇದು ಹಾಕಿದ್ದೀರಾ. ನೆಕ್ಸ್ಟು ಇಲ್ಲಿಂದ 1 ಅಡಿಗೆ ನೆಕ್ಸ್ಟ್ ಸ್ಟೆಪ್ ಕಟ್ತೀರಾ, ವೈರ್ ಹಾಕ್ತೀರಾ. ಯಾಕೆ ವೈರ್ ಹಾಕ್ತೀರಾ? ಅದು ಕಟ್ಟಾಗಲ್ಲ ಅದು. ಇದಾದರೂ ವೆಯ್ಟ್ ಕಟ್ಟಾಗುತ್ತೆ, ಅದು ಕಟ್ಟಾಗೋದಿಲ್ಲ. ಸೊ ಇದೊಂದು. ಇದಾದಮೇಲೆ ಇನ್ನು ಔಷಧಿ ವಿಚಾರಕ್ಕೆ ಬಂದಾಗ ನೀವು ಇಲ್ಲಿವರೆಗೂ ಎಷ್ಟು ಸ್ಪ್ರೇ ಮಾಡಿರ್ಬೋದು? ನಾನು 35 ದಿವಸ ಆಗೈತಲ್ಲ, 35 ದಿವಸಕ್ಕೂ ಒಂದು 8 ಸತಿ ಸ್ಪ್ರೇ ಮಾಡಿದ್ದೀನಿ. 8 ಸ್ಪ್ರೇ ಮಾಡಿದ್ದೀನಿ. 35 ದಿವಸಕ್ಕೆ ಸ್ನೇಹಿತರೆ ಗಮನಿಸ್ತಿದ್ದೀರಾ? ವೈರಸ್ ಯಾಕಪ್ಪ ಇಲ್ಲ ಅಂತ ಹೇಳಿದ್ರೆ ಮೂಲ ಕಾರಣ ಬಂದು ಇದೆ ಸ್ನೇಹಿತರೆ. ಪ್ರತಿ ಒಂದು 3 ದಿವಸಕ್ಕೆ 4 ದಿವಸ ಅಂತರದಲ್ಲಿ ಈ ವೆದರಲ್ಲಿ ಔಷಧಿ ನಾವು ಟೈಮ್ ಟು ಟೈಮು ಅಂದರೆ ಒಂದು 4 ರಿಂದ 5 ದಿನಕ್ಕೆ ಒಂದು ಸ್ಪ್ರೇ ಕೊಡಲಿಲ್ಲ ಅಂದರೆ ನಿಮಗೆ ತುಂಬಾ ಅದೇ ವೈರಸ್ಸು ಇದೆಲ್ಲ ತೊಂದರೆಗಳು ಬರುತ್ತೆ. ಇನ್ನು ಈ ಫ್ಲವರಿಂಗಲ್ಲಿ ನೀವು ಗಮನಿಸೋದಾದರೆ ನೋಡ್ತಿರ್ಬೋದು, ಒಂದೊಂದು ಇದರಲ್ಲಿ 1 2 3 4 5 6 ಒಂದು 8 10 ಕಾಯಿ ಹಿಡಿಯೋ ಥರ ಇದೆ ನೋಡ್ತಿರೋದು ಬ್ರ್ಯಾಂಚಸ್ಸಲ್ಲಿ. ಸೊ ಇದು ಅದೇ ಇದನ್ನು ಫ್ಲವರ್ ಡ್ರಾಪ್ ಆಗದೆ ಇದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡಾಗ ಏನಾಗುತ್ತೆ, ಒಂದು ಒಳ್ಳೆ ಈಲ್ಡು ನಾವು ತಗೋಬೋದು. ಏನು ಹೇಳ್ತೀರ ಮಂಜುನಾಥ್ ಅವರೇ? ಫ್ಲವರ್ ಡ್ರಾಪ್ ಇಲ್ಲ ಅಂತ ಹೇಳಿದ್ರೆ ನೀಟಾಗಿ ತಗೊಂಡ್ರೆ ಒಳ್ಳೆ ಈಲ್ಡ್ ಬರುತ್ತೆ. ಸೊ ಇದಾದಮೇಲೆ ಇನ್ನು ಔಷಧಿ ಬಂದು 8 ಕೋಟ್ ಮಾಡಿದ್ದೀರಾ. ಏನೇನಕ್ಕೆ ಮಾಡಿದ್ದೀರಾ ಅಂತ ಏನಾದರೂ ಹೇಳ್ತೀರಾ? ಮಾಮೂಲಿ ಇಷ್ಟು ದಿವಸ ಬಿಸಿಲಿತ್ತಲ್ಲ, ಬಿಸಿಲಿಗೆ ಟಾನಿಕು ಮತ್ತು ಈ ಥ್ರಿಪ್ಸು ಮೇಡ್ಸು ಅವಾಗಲೇ ಜಾಸ್ತಿ ಬೀಳೋದು ಬಿಸಿಲಿಗೆ. ಈ 6-7 ಸ್ಪ್ರೇ ಅದೇ ಮಾಡಿದ್ದೀನಿ. ಇವತ್ತು ಮೊನ್ನೆ ಮಳೆ ಬಿದ್ದಿರೋದಕ್ಕೆ ಆಕ್ರೋಬೇಟು M45
ಬ್ಯಾಕ್ಟರ್ಮೇಷನ್ನು ಹ್ಞೂ ಮತ್ತು ಗೀರುಳಕ್ಕೆ ಒಂದು ಸ್ಯಾನ್ವಿಕ್ಸು. ಓಕೆ ಈಗ ಓಕೆ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಒಂದು, ಬ್ಯಾಕ್ಟೀರಿಯಾದೊಂದು, ಅದಾದಮೇಲೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಒಂದು, ಮತ್ತು ಇದು ಸ್ಯಾನ್ವೆಕ್ಸು ರಂಗೋಲಿಗೆ ಏನಿದೆ ಕಾರ್ಟಾಪ್ ಹೈಡ್ರೋಕ್ಲೋರೈಡ್ನ ಸ್ಪ್ರೇ ಮಾಡಿದ್ದಾರೆ ಸ್ನೇಹಿತರೆ, ಇವತ್ತು ಮಾಡ್ತಾ ಇದ್ದಿದ್ದು. ಸೊ ನೋಡ್ತಿರ್ಬೋದು ಫ್ಲ್ಯಾಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಎಲ್ಲ ಒಂದೇ ಲೆಕ್ಕಾಚಾರದಲ್ಲಿದೆ ಬೆಳೆ. ಸೊ ಇದು ಹೋಪ್ ಅವರು ಇನ್ನು ಇದೇ ರೀತಿ ಮೇಂಟೈನ್ ಮಾಡಿ ಚೆನ್ನಾಗಿ ಬೆಳೆ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಾಮೆಂಟ್. ನಾನು ಮಾಡ್ತೀನಿ, ನಿಮ್ಮ ಕೈಯಲ್ಲಿ ಆದಷ್ಟೇ ನೀವು ಮಾಡೋದು, ನಿಮ್ಮ ತೋಟದಲ್ಲಿ ನೀವೇ ಮಾಡಬೇಕು. ಅದೆಲ್ಲ ಏನಾದರೂ ಆದರೆ ಅದು ಯಾರಿಗೂ, ಅದು ನೇಚರ್ ಮುಂದೆ ಯಾರು ಇದಿಲ್ಲ, ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ, ಎಲ್ಲರನ್ನೂ ಸಮವಾಗಿ ನೋಡ್ತದೆ ನೇಚರು. ನೋಡ ಮುಂದೆ ಆಗೋದು ನಾವು. ನಾನು ಇದೇ ಬೈಲಲ್ಲಿ 4 ವರ್ಷದಿಂದ 2001ರಲ್ಲಿ ಟೊಮೆಟೊ ಬೆಳೆದಿದ್ದೆ. ಆಗ 25 kg ಟೊಮೆಟೊ ಬಾಕ್ಸಲ್ಲಿ ಇದು ಖಾಲಿ ಇಷ್ಟೇ ಬೈಲಲ್ಲೇ 1000 ಕ್ರೇಟ್ ಬೆಳೆದಿದ್ದೆ. 25 kg ಇದು 25 kg. ಓಕೆ, ಸರಿ ಸುಮಾರು ಒಂದು 25 ಟನ್ನು ಇಳುವರಿ ತಗೊಂಡಿದ್ದೀರಾ. ಸೊ ಬೈಲಿಗೆನೆ ಈ ಸರ್ತಿನೂ ಅಷ್ಟು ಎಕ್ಸ್ಪೆಕ್ಟೇಷನ್ನು ಇದೆಯಾ? ಹೇಳೋಕ್ಕಾಗಲ್ಲ. ಹಾಂ, ನೋಡೋಣ, ಅದು ಬೆಳೆ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಓಕೆ, ಇವಾಗ ಹೇಳಿದ್ರಲ್ವ ಅವರು ಮೈನು ರಂಗೋಲಿ ಮತ್ತು ಥ್ರಿಪ್ಸು, ವೈಟ್ ಪ್ಲೇ, ಹಸಿರು ಸೊಳ್ಳೆ ಇಂಥದ್ದನ್ನೆಲ್ಲ ಏನು ಮಾಡಿದ್ದಾರೆ, ಪೂರ್ತಿ ಹತೋಟಿಯಲ್ಲಿಟ್ಟು ಮೇಂಟೈನ್ ಮಾಡಿದ್ದಾರೆ. ಫ್ಲವರಿಂಗ್ ಎಲ್ಲ ಇಲ್ಲಿ ಗಮನಿಸಿ. ಬನ್ನಿ ತೋರಿಸಿ. ಸೊ ಯಾರಿಗೆ ಈ ಮಾಹಿತಿ ಎಲ್ಲ ಇಷ್ಟ ಆಗ್ತಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಉತ್ತೇಜನ ಕೊಟ್ಟರೆ ನಾವು ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಕಡೆ ಯಾರೋ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ವಿಡಿಯೋ ಇದು ಕೊಡಲಿಕ್ಕೆ, ಇಂಟರ್ವ್ಯೂಗಳು ಕೊಡಲಿಕ್ಕೆ ಎಲ್ಲ. ಸೊ ನಮ್ಮ ಫ್ರೆಂಡ್ ಆಗಿದ್ದ ಕಾರಣ ಅವರು ಕರೆದು ಮಾಡಿ ಬನ್ನಿ ಪರವಾಗಿಲ್ಲ, ನಾನು ಒಂದು ಮಾಹಿತಿ ಕೊಡ್ತೀನಿ ಅಂದಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ಬಂದು ಈ ವಿಡಿಯೋ ಮಾಡ್ತಿರೋದು ಸ್ನೇಹಿತರೆ. ಸೊ ಇವತ್ತು ಮಾಡಿರೋವಂಥ ಸ್ಪ್ರೇ ಇವರು ಗಮನಿಸೋದಾದರೆ ನೋಡ್ತಿರ್ಬೋದು, ಆಕ್ರೋಬ್ಯಾಟು, ಸಿಸ್ಟಮ್ಯಾಟಿಕ್ ಫಂಗಿಸೈಡು, ಇದು M45, ಇದು ಕಾಂಟ್ಯಾಕ್ಟ್ ಫಂಗಿಸೈಡು, ಸ್ಟೆಪ್ಟೋಸೈಕ್ಲಿನ್ ಏನಿದೆ ಅದು ಬಂದು ಬ್ಯಾಕ್ಟೀರಿಯಲ್ ಇದಕ್ಕೆ ಎಲ್ಲ ಯೂಸ್ ಆಗುತ್ತೆ. ಸೊ ಇದು ಕಾರ್ಟಾಪ್ ಹೈಡ್ರೋಕ್ಲೋರೈಡು, ಇದು 1 ಗ್ರಾಮ್ ಪರ್ ಲೀಟರ್ ಹಾಕಿದ್ದಾರೆ. ಸೊ ಇದು ರಂಗೋಲಿಗೆ. ಸೊ ಇನ್ನು ನೋಡ್ತಿರ್ಬೋದು ಗಮ್ ಹಾಕಿದ್ದಾರೆ, ಮಳೆ ಏನಾದರೂ ಬಿದ್ದರೆ ಒಂದು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಆಗಿರಲಿ ಎಲೆಗಳೆಲ್ಲ ಅಂತ ಹೇಳ್ಬಿಟ್ಟು ಗಮ್ ಹಾಕಿದ್ದಾರೆ. ಸೊ ಇನ್ನು ಫ್ಲ್ಯಾಟ್ ನೋಡೋದಾದರೆ ಒಂದು ಕಡೆಯಿಂದ ಗಮನಿಸಿ ಸ್ನೇಹಿತರೆ, ಈ ರೀತಿ ಇದೆ. ತುಂಬ ಏನಾದರೂ ಗೀದಿದ್ದೀನಿ ಅಂದರೆ ಬೇಜಾರು ಮಾಡ್ಕೊಂಬಿಟ್ಟು ದಯವಿಟ್ಟು ಅಷ್ಟೇ. ನಾನು ಇರೋದನ್ನ ಮಾಹಿತಿ ನೀಟಾಗಿ ಕೊಡಬೇಕು ಅಂತ ಹೇಳ್ತಾ ಇರ್ತೀನಿ, ಎಲ್ಲ ಡೀಟೇಲ್ ಕೊಡಬೇಕು ಅಂತ ಅಷ್ಟೇ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ವಿಡಿಯೋ ಮುಕ್ತಾಯ ಮಾಡ್ತೀನಿ, ಗೊತ್ತಲ್ವಾ? ವಿಡಿಯೋನ ನೋಡಿ ಆದಷ್ಟು ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್, ಬಾಯ್ ಫ್ರಮ್ ರವಿರಾಜ್.